ವೈನ್ ಮಾಡೋ ವಿಧಾನ: 2 kg ನೇರಳೆ ಹಣ್ಣು, 1 kg ಸಕ್ಕರೆ, 1 ಹಿಡಿಯಷ್ಟು ಗೋಧಿ, 1 ಹಿಡಿಯಷ್ಟು ದ್ರಾಕ್ಷಿ, 1 ಹಿಡಿಯಷ್ಟು ಉತ್ತುತ್ತೆ, 4 ಲೀಟ್ರ್ ನೀರು. ಈಗ ನೇರಳೆ ಹಣ್ಣನ್ನ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಬೇಕು. ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡೋದು. ಸ್ಮ್ಯಾಶ್ ಮಾಡಿ ಸಕ್ಕರೆ ಇವೆಲ್ಲವನ್ನು ಹಾಕಿ 4 ಲೀಟ್ರ್ ನೀರು ಹಾಕಿ ಕ್ಯಾನಿಗೆ ಹಾಕಿ ಇಟ್ಬಿಡೋದು. ಆಮೇಲೆ ಡೈಲಿ ತಿರುಗಿಸ್ಬೇಕು. ಮಾತ್ರ 15 ದಿನ ಡೈಲಿ ತಿರುಗಿಸ್ತಾ ಇರಬೇಕು. ಎಷ್ಟು ಸತಿ ತಿರ್ಸ್ಬೇಕು? ಅದು ದಿನಕ್ಕೆ ಒಂದ್ಸಲ. 15 ದಿನ ಡೈಲಿ ತಿರ್ಸ್ಬೇಕು. 21 ದಿನ ಇಟ್ಟರು ಆಗುತ್ತೆ, 28 ದಿನ ಇಟ್ಟರು ಆಗುತ್ತೆ. 28 ದಿನ ಇದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ. ಕ್ಲಾಕ್ ವೈಸ್ ತಿರ್ಸ್ತಾ ತಿರುಗಿಸ್ತಾ ಇರಬೇಕು. ಡೈಲಿ ತಿರುಗಿಸ್ಬೇಕು. 15 ದಿನ ತಿರುಗಿಸ್ಲೇಬೇಕು. ಇಲ್ಲ ಅಂದರೆ ಹುಳಿ ಆಗೋ ಚಾನ್ಸ್ ಇರುತ್ತದೆ. ಅದಕ್ಕೆ ಈಗ ಅದೆಲ್ಲ ರೆಡಿ ಆಯಿತು. ನೆಕ್ಸ್ಟ್ ಹುರಿದು ಹಾಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡಿ. ಮಾಡೋದನ್ನು ತೋರಿಸ್ತೀನಿ. ಫಸ್ಟು ಈ ನೇರಳೆ ಹಣ್ಣೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಾಡ್ಕೊಳ್ಳೋಣ. ಇದು ಮತ್ತು ಮಿಕ್ಸಿಗೆಲ್ಲ ಹಾಕಬಾರ್ದು. ಭಾರಿ ಈ ಪುಡಿ ಆದರೂ ಲಾಸ್ಟಿಗೆ ಸೋಸ್ಕೊಳ್ಳೋಷ್ಟೊತ್ತಿಗೆ ಕಷ್ಟ ಆಗುತ್ತೆ. ಸೀಡ್ ಹೊಡೆದೋಗುತ್ತೆ. ಮಿಕ್ಸಿಗೆಲ್ಲ ಹಾಕಬಾರ್ದು. ನಾವು ಕೈಯಲ್ಲೇ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಹೀಗೆ ಕೈಯಲ್ಲೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಬಟ್ ಎಲ್ಲದೂ ಪುಡಿ ಆಗಬೇಕು. ಪ್ರತಿಯೊಂದು ಹಣ್ಣದು ಪುಡಿ ಆದ್ರೇ ಅದರಲ್ಲಿರೋ ರಸ ಚೆನ್ನಾಗಿ ಬಿಡತ್ತೆ. ಇದು ಒಂದೊಂದು ಥರ ಇರುತ್ತೆ ವೈನ್ ಮಾಡೋದ್ರಲ್ಲಿ. ಶುಂಠಿ ಆದರೆ ಸ್ವಲ್ಪ ನೀರಲ್ಲೇ ಕುದಿಸಿ ಮಾಡಬೇಕಾಗತ್ತೆ. ಇದು ದ್ರಾಕ್ಷಿ ಹಣ್ಣು, ನೇರಳೆ ಹಣ್ಣಿಂದೆಲ್ಲ ಸೇಮ್ ಪ್ರೋಸೆಸ್ ಮಾಡ್ಬೋದು. ಕೆಲವರು ಇದಕ್ಕೆ ಚಕ್ಕೆ, ಲವಂಗ ಎಲ್ಲ ಹಾಕ್ತಾರೆ. ಆಪ್ಷನ್ ಅದು. ಏನು ಬೇಕಾದರೂ ಹಾಕ್ಬೋದು, ಇಲ್ಲಾಂದ್ರೂ ತೊಂದರೆ ಇಲ್ಲ. ಅದೇನು ಫರ್ಮೆಂಟೇಷನಿಗೆ ಏನು ಬರೋದಿಲ್ಲ. ಅದು ಏನಿದ್ರು ಸಕ್ಕರೆ ಮತ್ತು ಗೋಧಿ ಫರ್ಮೆಂಟೇಷನ್ ಆಗೋಕ್ಕೆ ಇಂಪಾರ್ಟೆಂಟು. ಈ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಫ್ಲೇವರಿಗೆ ಅಂತ ಹಾಕಂತಾರೆ ಕೆಲವರು. ಫಸ್ಟ್ ನೀರು ಹಾಕೋಣ? ಇಲ್ಲ, ಇದೆಲ್ಲ ಹಾಕೊಂಡು ಲಾಸ್ಟಿಗೆ ಹಣ್ಣೆಲ್ಲ ಹಾಕೊಂಡ್ಮೇಲೆ ಹಣ್ಣು, ಸಕ್ಕರೆ, ಗೋಧಿ ಎಲ್ಲ ಹಾಕೊಂಡ್ಮೇಲೆ ಲಾಸ್ಟಿಗೆ ನೀರು ಹಾಕಿ ತಿರ್ಸ್ಕೊಳ್ಳೋದು. ನೇರಳೆ ಹಣ್ಣು ಸೀಸನಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಟೇಸ್ಟ್ ನೇರಳೆ ಹಣ್ಣಿಂದು. 10 ವರ್ಷ ಹಳೆಯದೆಲ್ಲ ಇದ್ದಷ್ಟು ತುಂಬ ಟೇಸ್ಟ್ ಇರುತ್ತೆ.
ಈಗ ನೀರು ಹಾಕೊಳ್ಳೋಣ. ಎರಡು kg ಇದ್ರೆ 4 ಲೀಟರ್ ನೀರು ಬೇಕಾಗತ್ತೆ. ಸಕ್ಕರೆ ಸಕ್ಕರೆ ಬೇಕಾದ್ರೆ ನೀವು ಸ್ವೀಟು ಜಾಸ್ತಿ ಮಾಡ್ಕೊಬೋದು. ಗೋಧಿ ಒಂದು ಮರದ ಸಹಾಯದಿಂದ ತಿರುಗಿಸಿ. ಒಂದು ಫರ್ಮೆಂಟೇಷನ್ ಎಲ್ಲ ಆದ್ಮೇಲೆ ಟೇಸ್ಟ್ ನೋಡಿ ಸಕ್ಕರೆ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಬೋದು. ಸಕ್ಕರೆ ಬೇಕಿದ್ರೆ ಜಾಸ್ತಿ ಮಾಡ್ಕೊಬೋದು. ಸ್ವಲ್ಪ ಸಪ್ಪೆ ಇದ್ರೆ ಚೆನ್ನಾಗಿರುತ್ತೆ. ತುಂಬಾ ಸ್ವೀಟ್ ಆದ್ರೂ ಅಷ್ಟು ಚೆನ್ನಾಗಿರಲ್ಲ. ಈಗ ಮರದ ಸಹಾಯದಿಂದ ತಿರುಗಿಸೋಣ ಚೆನ್ನಾಗಿ. ಸಕ್ಕರೆ ಕರಗ ತನಕ ತಿರ್ಸ್ಕೊಳ್ಳೋಣ. ಮುಚ್ಚಿಟ್ಬಿಡೋಣ. ಡೈಲಿ ದಿನಕ್ಕೊಂದ್ಸಲ ತಿರುಗಿಸ್ಬಿಟ್ರೆ 15 ದಿನ ತಿರುಗಿಸೋದು. 21 ದಿನ ಆದಮೇಲೆ ಸೋಸ್ಬಿಟ್ರೆ ಸರಿಯಾಗುತ್ತೆ. ಥ್ಯಾಂಕ್ ಯು.